ಎಲ್ಲಿದ್ ಬತ್ತು ಏನು ಓದ್ಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು ಹೇಳ್ರಿ ನಾವು ಕರೆಕ್ಟ್ ಅದಕ್ಕೆ ಹೇಳ್ತೀನಲ್ಲ ಪ್ರಾಪರ್ ವೇದಾಗ ವರ್ಕ್ ಮಾಡಿದ್ರೆ ರಿಸಲ್ಟ್ ತಾನೇ ಬಂದ್ಬಿಡ್ತದ ಧನ್ನ ತಿಳಿ ಬರ್ತದೆ ಎಲ್ಲಿ ಪ್ರಾಬ್ಲಮ್ ಇಲ್ಲ ನಾ ಏನ್ ಬರಸ್ತೀನಿ ಕರೆಕ್ಟ್ ವರ್ಕ್ ಮಾಡ್ರಿ ನಾನೇ ಜವಾಬ್ದಾರಿ ನಾನು ಬಂದ್ ಪ್ರಶ್ನೆ ಮಾಡ್ಬೋದು ನೀವು ಕರೆಂಟ್ ಅಫೇರ್ ಸುಮ್ಮನೆ ಏನೇನೋ 2 ವರ್ಷದಿಂದ ಓದೋದು ಕರೆಕ್ಟ್ ಒಂದ್ ತಿಂಗಳು ಹೇಳಿನ್ರಿ ನಾ ಒಂದ್ ತಿಂಗಳದ ನಾ ಹೇಳಾರ್ದು ಒಂದೇ ಅದು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಅದು ಒಂದ್ ಬಿಟ್ರು ಒಟ್ಟು ನೋಡ್ಸ್ನಾಗ ಅಲ್ಲಿ ಅದಾವ ನೋಡ್ರಿ ಬರೀ ಹೆಡ್ಲೈನ್ ಅದಾವ ಟಕ್ 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 ನೋಡ್ಕೋತವ್ರಿ ಮತ್ತ ನಾ ಹೇಳಿನ ಇಲ್ಲ ಅನ್ನೋದು ಪ್ರೂಫ್ ಅಂದ್ರ PDF ಬಿಟ್ಟಿನಿ ಅದನ್ನು ನೋಡ್ರಿ ಬೇಕಂದ್ರ ಜನವರಿ ಹಿಡಿದೇ ಅದಾವ್ರಿ ಹೊಸು ಕೆಲವೊಬ್ರು 2 years ಕರೆಂಟ್ ಅಫೇರ್ಸ್ ಅಂತ ಊಟದ ಸಂಗಟ ಉಪ್ಪಿನಕಾಯಿ ಇರ್ತದ ಉಪ್ಪಿನಕಾಯಿನೇ ಊಟ ಆಗಲ್ಲ ಎಂದು ಕರೆಂಟ್ ಅಫೇರ್ಸ್ ಇಟ್ ಇಸ್ ಪಾರ್ಟ್ ಆಫ್ ಉಪ್ಪಿನಕಾಯಿ ಬರೇ ಅದೇ ಓದೋದ್ರಿ ಅಯ್ಯೋ ಥಿಯರಿ 85 ಮಾರ್ಕ್ಸ್ 90 ಕರೆಂಟ್ ಅಫೇರ್ಸ್ ನಿಮ್ಗೆ ಏಟೇಟ್ ಬಂದಾವ ಹೇಳ್ರಿ ನೋಡ ಅವ ಯೋಜನೆಗಳು ಎಲ್ಲ ಕರೆಂಟ್ ಅಫೇರ್ಸ್ ಇದಾವ 8 ರಿಂದ 10 ಬಂದವ್ರಿ 8 10 ಕ್ವಶನ್ ಬಂದವ ಮತ್ತೆ ಬೇಟ್ರ ಯಾವ್ದೋ ಹಿಂದಿನ ಪರೀಕ್ಷೆದ 30 ಬಂದೋತ ಇವ್ರು 60ಕ್ಕೆ ರೆಡಿ ಆಗ್ಯಾರ ಅಲ್ಲಿ 30 ಬರೋಣ ನೀವ್ ಏಟಕ್ಕೆ ರೆಡಿ ಆಗ್ಯಾರ ಒಂದ್ ಎಸ್ ಮಂದಿ 60 ಅಲ್ಲಿ ಟೋಟಲಿ 60 ಬರಲ್ಲ ಮಾರ್ಕ್ಸ್ ಏನ್ ಮಾಡೋದು ಹೇಳಿ ನಾ ಹೆಂಗ ಏನೇದ್ದು ನೀವು ಯಾರ್ದಾರೆ ಕೇಳ್ಬಾಡ್ರಿ ನೀವೊಂದು ಸ್ಟ್ರಾಟಜಿ ಹಾಕ್ರಿ ಪ್ಲಾನಿಂಗ್ ಹಾಕ್ರಿ ಎಕ್ಸಾಮ್ ಪಾಸ್ ಆಗ್ಲಕ್ಕ ಮತ್ ಚಂತನ ಒನ್ ವರ್ಡೇ ಓದ್ಕೋತ್ಕೊಂಡು ಬಾಡ್ರಿ ಹಿಂಗ ಒಂದ್ ಚಾಪ್ಟರ್ ವೈಸ್ ಓದ್ರಿ ಒಟ್ಟು ಆ ಚಾಪ್ಟರ್ದಾಗ ಏಟ್ ಬರ್ತಾ ಎಲ್ಲ ಒತ್ತಾಡಿ ತಿಳ್ಕೊರಿ ಅಂತ ಹೇಳ್ತೀನಿ ನಾ ಅಲ್ಲೊಂದ್ ಇಲ್ಲೊಂದ್ ಅಲ್ಲ ಮತ್ತೆ ಈ ಒಂದೇ ಕ್ವಶನ್ ತೊಗೊಂಡು ಡಿಸ್ಕಷನ್ ಮಾಡ್ತಾರಲ್ರಿ ಅವು ಹೆಂಗಿರ್ಬೇಕಂದ್ರೆ ಟೋಟಲ್ ವಿವರಣೆ ಸಿಗ್ಬೇಕು ಆ ಚಾಪ್ಟರ್ದು ಅವಾಗ ಅದು ಚಲೋ ಮತ್ತ ಅಪ್ಡೇಟ್ ವರ್ಷನ್ ಚಾಪ್ಟರ್ ವೈಸ್ ಮುಗಿಸ್ಕೋತೋದ್ರೆ ನಿಮ್ಗೂ ಅನುಕೂಲ ಆಗ್ತದ ನೀವ್ ಹಂಗ ನೋಡಲ್ಲ ಒಮ್ಮೆ ಅಕ್ಬರ್ ಬರ್ತಾರ ಒಮ್ಮಿಂದೊಮ್ಮೆ ಮಹಾತ್ಮ ಗಾಂಧಿ ಬರ್ತಾರ ನೆಕ್ಸ್ಟ್ ಕ್ವಶನ್ ಜೋಧಾಬಾಯಿ ಅದು ಎಲ್ಲಿ ಹೋದ್ರು ನಡು ಬೇಕಲ್ರಿ ಅದು ಕಂಟಿನ್ಯೂಟಿ ಆಗ್ಬೇಕಂದ್ರ ವಿಷಯ ಅದಕ್ಕ ನಾವು ಕಂಟಿನ್ಯೂಟಿ ಓದ್ಕೋಬೇಕು ಮಾರ್ಕ್ಸ್ ಬರ್ತಾವ ಮತ್ತೆ ಎಲ್ಲಾ ಸಬ್ಜೆಕ್ಟ್ಗಳಿಗೆ ಆದ್ಯತೆ ಕೊಡಬೇಕು ಏನ್ ಎಲ್ಲಿ ಈಗ ರಿಸಲ್ಟ್ ಇದು ಏನು ಹೆಚ್ಚ ಕಡಿಮೆ ಆಗಲ್ಲ ಬಟ್ ಕೋಚಿಂಗ್ ಕ್ಲಾಸ್ ಮುಗಿಸೋ ಕರೆಕ್ಟ್ ಮಾರ್ಕ್ಸ್ ತಗೋತಾರ ನಾ ಕಾನ್ಫಿಡೆಂಟ್ ಗಾಗಿ ಹೇಳ್ತೀನಿ ಸರ್ ಭಾರಿ ಕಾನ್ಫಿಡೆಂಟ್ ಗಾಗಿ ಪಾಠ ಮಾಡೋದು ರಿಸಲ್ಟ್ ಬಂದಕ್ರೆ ಹೇಳ್ತೀನಿ ಅಂತ ಹೇಳ್ತೀನಿ ನಾನು ಇಲ್ಲೇ ಇರ್ತೀನಿ ನಾ ಏನ್ ಮತ್ತ ನಾಳೆಗೆ ನಿಮ್ಗೆ ಅವೆಲ್ಲ ಎಲ್ಲೆಲ್ಲಿ ಅದಾವ ಅನ್ನೋದು ಹೇಳ್ತೀನಿ ಈ ಚಾಪ್ಟರ್ದಾಗ ಹಿಂಗ್ ಬರ್ಸಿರ್ತೀನಿ ಅಂತೇಳಿ ನೀವು ಒಂದ್ಸಲ ನೋಡ್ದಕ್ರ ನಿಮಗ್ ಕಾನ್ಫಿಡೆನ್ಸ್ ಬರ್ತದ ಓಹೋ ನಾ ಕರೆಕ್ಟ್ ಓದಿದ್ದೀರ ಆತೈತಲ್ಲ ಅಂತ ನೀವು ರನ್ನಿಂಗ್ ಬ್ಯಾಚ್ ಅದವ್ರದ್ದು ಕೋರ್ಸ್ ಮುಗ್ದಿರಲ್ಲ ಹಾಗಾಗಿ ಏನೋ ಸಬ್ಜೆಕ್ಟ್ಗಳು ಇರ್ತಾವ ಸಂವಿಧಾನ ಮೊನ್ನೆ ಮುಗಿಸ್ಕೊಟ್ಟೀನಿ ಒಂದೇ ಒಂದು ಕ್ವಶನ್ ನಿಮ್ ನೋಟ್ಸ್ ಬಿಟ್ಟು ಕಡಿತೀವಿ ಅನ್ನೋ ವಿಷಯ ಅವನಿಗೆ ಗೊತ್ತಿಲ್ಲ ಮತ್ ಪರ್ಫೆಕ್ಟ್ ಆಗಿ ಇಲ್ಲಿ ಹಿಂಗ ಬರ್ತಾವ ಈ ರೀತಿ ಇರ್ತಾವ ಸ್ಟೇಟ್ಮೆಂಟ್ಸ್ ಹಿಂಗ ಹೇಳಿರ್ತೀನಿ ಅಗ್ದಿ ಸಾವಕಾಶ ಹೇಳಿ ಬರ್ಸಿರ್ತೀನಿ ನೀವು ಮತ್ತ ಅಲ್ಲಿ ಹೋಗಿ ಕೇಸಂದ್ರ PM ಆಗಲಕ್ 40 ವರ್ಷ ಆಗ್ಬೇಕಂದ್ರ ನಾ ಏನ್ ಮಾಡ್ಲಿ ಹೇಳ್ರಿ ಹೇಳೋದು ಕರೆಕ್ಟ್ ಹೇಳಿರ್ತೀನಿ ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರ ಅದು ಅಷ್ಟು ಸಿಲೆಬಸ್ ಏನ್ ಮಾಡ್ಬೇಕು 2 ರಿಂದ 3 ಸಲ ರಿವಿಷನ್ ಹಾಕ್ಬೇಕು ದೋಸ್ತರ ಜೊತೆ ಡಿಸ್ಕಷನ್ ಮಾಡ್ಬೇಕು ರಿಸಲ್ಟ್ ಬರ್ತದ ಏನ್ ಸಂವಿಧಾನನೂ ಅಷ್ಟೇ ಜಾಗೃತಿನೂ ಅಷ್ಟೇ ಬಯಾಲಜಿನೂ ಅಷ್ಟೇ ಎಲ್ಲ ನೀಟಾಗಿ ವರ್ಕ್ ಮಾಡಿ ಲಾಸ್ಟ್ ಭಾಗ